ಸುಮ್ಮನೆ ರೀಲ್ಸ್ ನೋಡ್ತಾ ಮನೇಲಿ ಕೂತೋಳ್ಗೆ ನನ್ನ ಗಂಡ ಕಾಲ್ ಮಾಡಿ ಇವತ್ತು ಮಾರ್ಕೆಟ್ ಬಾ ನೆಕ್ಸ್ಟ್ ವೀಕು ನಮ್ಮ ಬಾಸ್ನ ಮನೆಗೆ ಊಟ ಕರೆಯೋಣ ಅಂತಂದರು. ಸೊ ಹಾಗಾಗಿ ಅವ್ರು ಅಂದ ತಕ್ಷಣ ನಾನು ರೆಡಿಯಾಗಿ ಫಸ್ಟ್ ಟೈಮ್ ಟ್ರೈನಲ್ಲಿ ಒಬ್ಬಳೇ ಹೋಗ್ತಾ ಇರೋದು. ಸೊ ರೆಡಿಯಾಗಿ ಹೊರಟೆ. ಇವಳೇನಪ್ಪ ಎಲ್ಲ ಕಡೆ ಹೋಗುವಾಗ ಮಾಸ್ಕ್ ಹಾಕೋತಾಳೆ ಅಂತೀರಾ. ಸೊ ಸೌತ್ ಕೊರಿಯಾದಲ್ಲಿ ತುಂಬಾ ಸ್ಮೋಕಿಂಗ್ ಮಾಡ್ತಾರೆ. ಅದ್ರ ಸ್ಮೆಲ್ ನನಗೆ ಆಗಿ ಬರೋಲ್ಲ. ಅದರಿಂದ ನಾನು ಎಲ್ಲ ಕಡೆ ಹೋಗುವಾಗ ಮಾಸ್ಕ್ ವೇರ್ ಮಾಡ್ತೀನಿ. ಸೊ ಅಲ್ಲಿಂದ ಮೆಟ್ಲು ಏರ್ಕೊಂಡು ಹೋದೆ, ತಿಂದು ಸ್ವಲ್ಪ ಜೀರ್ಣ ಆಗಲಿ ಅಂತ. ಅಂತೂ ಇಂತೂ ಸ್ಟೇಷನ್ಗೆ ಬಂದು ತಲುಪಿದೆ. ಸೊ ಅರ್ಧ ತಾಸು ಆಯಿತು ಅದು ಟ್ರೈನ್ ಬರೋಕ್ಕೆ. ಸೊ ಟ್ರೈನ್ ಬಂತು, ಹತ್ಕೊಂಡು ಹೋದೆ. ಹೆಂಗೋ ನನಗೆ ಎಕ್ಸಿಟೇ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ನಾವು ಜಾಸ್ತಿ ಇಲ್ಲಿ ಟ್ರೈನಿಗೆ ಬರೋದಿಲ್ಲ, ಅದರಿಂದ ಎಕ್ಸಿಟ್ ಗೊತ್ತಾಗ್ತಾ ಇರಲಿಲ್ಲ. ಸೊ ಅಂತೂ ಇಂತೂ ಆ ಕಡೆ ಈ ಕಡೆ ಹೋಗಿ ಮಾರ್ಕೆಟ್ಗೆ ಬಂದೆ ಕೊನೆಗೆ. ಸೊ ಅಷ್ಟರಲ್ಲಿ ಮಳೆ ಕೂಡ ಬರೋ ಥರ ಇತ್ತು, ಮಳೆ ವಾತಾವರಣ ಕೂಡ ಇತ್ತು. ಸೊ ನಾವೆಲ್ಲ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಮತ್ತೆ ಹೊರಟ್ವಿ. ಸೊ ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಹಾಗೆ ಒಂದು ಜೋಳದ ತೆನೆ ತೊಗೊಂಡೆ, ಜೋಳ ತಿನ್ಬೇಕು ಅನ್ನಿಸ್ತು. ಸೊ ಮತ್ತೆ ಮಳೆ ಬರ್ತೈತಲ್ಲ, ಸೊ ನನ್ನ ಫೇವ್ರೇಟ್ ಐಸ್ ಕ್ರೀಮ್ ತೊಗೊಂಡು ಮನೆ ಕಡೆ